ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಘೋಷಣೆಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಜಾಥಾ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸಿ ಕನಿಷ್ಠ ವೇತನ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಳೆದ 10-15 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮಗೆ ಇದುವರೆಗೂ ಕನಿಷ್ಠ ವೇತನ ನೀಡುತ್ತಿಲ್ಲ. ಕೂಡಲೇ ನಮ್ಮ ಮನವಿಗಳನ್ನ ಪರಿಗಣಿಸಿ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ 9,700ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನ UGC ನಿಯಮಾವಳಿಗಳಂತೆ ನಡೆಸ್ತಾ ಇದೆ. ಸೊ ನಾವು 2004-05ರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದ್ದೀವಿ. ಆವತ್ತು 14,500 ಜನ ಕೆಲಸ ಮಾಡ್ತಾ ಇದ್ವಿ. ಸರ್ಕಾರ ಕಾಲಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು 9,000 ಇದ್ದೀವಿ. ಈಗ UGC ನಿಯಮಾವಳಿ ಜಾರಿಯಾಗಿದ್ದೆ ಆದ್ರೆ 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ, ಇಲಾಖೆಗೂ ಮನವಿ ಮಾಡ್ತಾ ಇದೀವಿ. ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲಾ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿ ಇರುವಂತೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಈಗ ನಾವು ವಯೋಮಿತಿ ಕಳ್ಕೊಂಡಿದೀವಿ ಮತ್ತು ಪರೀಕ್ಷೆಗಳನ್ನ ಎದುರಿಸುವಂತಹ ಸಂದರ್ಭದಿಂದ ನಾವು ಹೊರಗಡೆ ಇದ್ದೀವಿ. ನಾವು ದಡ್ರೇನಲ್ಲ, ನಾವು ಬುದ್ಧಿವಂತರ ಇದ್ದೀವಿ. ಆದ್ರೆ ಕಾಲೇಜು ಶಿಕ್ಷಣ ಇಲಾಖೆಗೆ ನಮ್ಮ ಇಡೀ ಬದುಕನ್ನ ಮುಡುಪಾಗಿಟ್ಟಿರೋದ್ರಿಂದ ಈಗ ಮಧ್ಯೆ ಬಂದಿರುವಂತಹ ನಿಯಮಾವಳಿನ ಮುಂದೆ ಮಾಡಿ ನಮ್ಮನ್ನ ಕರ್ತವ್ಯದಿಂದ ದೂರ ತಳ್ಳುವಂತಹ ಪ್ರಕ್ರಿಯೆ ಏನಿದೆ ಇದಕ್ಕೆ ತಡೆ ನೀಡಬೇಕು. ಜೊತೆಗೆ ಎಲ್ಲಾ ಅತಿಥಿ ಉಪನ್ಯಾಸಕರು ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ, ಹೊರಗಡೆ ಉದ್ಯೋಗ ಕಳ್ಕೊಂಡು ಯಾರಿದ್ದಾರೆ ಎಲ್ರಿಗೂ ಉದ್ಯೋಗ ಕೊಡ್ಬೇಕಂತ ಈ ಮೂಲಕ ಬೇಡ್ಕೊತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಾವು ಅರೆಕಾಲಿಕ ಉಪನ್ಯಾಸಕರಾಗಿ ಸೇರ್ಕೊಂಡಂತವರು ಸುಮಾರು ಆ ಒಂದು ಪದವನ್ನ ಬದಲಾವಣೆ ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 10-20 ವರ್ಷಗಳ ಕಾಲ ನಾವು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಈಗ ಸರ್ಕಾರ ಒಂದು ಕೋರ್ಟಿನ ಒಂದು ಆದೇಶವನ್ನ ಆಧಾರವಾಗಿಟ್ಟುಕೊಂಡು ನಮ್ಮನ್ನ ಒಡೆದಾಳ್ತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತಂದಿದೆ. ಇದನ್ನ ಕೈಬಿಟ್ಟು UGC ನಾನ್ UGC ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಮೊದಲು ಯಾವ ರೀತಿ ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ರು ಅದೇ ರೀತಿ ಮಾಡಿ ನಮಗೆ ಸೇವಾ ಭದ್ರತೆ ಕೊಡಬೇಕು, ನಮ್ಮನ್ನ ಅಲ್ಲೇ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೇವೆ.